ನೀವೇನಾದ್ರೂ ಗೂಗಲ್ ನೋಟ್ಬುಕ್ ಎಲ್ ಎಮ್ ಅನ್ನ ಜೂನ್ 8 2026ಗಿಂತ ಮುಂಚೆ ಕಲ್ತಿದ್ರಿ ಅಂತಂದ್ರ ಅದನ್ನೆಲ್ಲ ಮರ್ತ್ ಬಿಡ್ರಿ. ಇಲ್ಲಿವರೆಗೂ ಇದೊಂದು ರಿಟ್ರೈವಲ್ ಆಗ್ಯುಮೆಂಟೆಡ್ ಜನರೇಷನ್ ಅಂದ್ರೆ ರ್ಯಾಗ್ ಟೂಲ್ ಆಗಿತ್ತು. ಅಂದ್ರೆ ನೀವು ಸ್ವತಃ PDF ಲಿಂಕ್ಸ್ ಮತ್ತು ಸೋರ್ಸಸ್ ಅನ್ನ ಹುಡುಕಿ ಅಪ್ಲೋಡ್ ಮಾಡ್ಬೇಕಾಗಿತ್ತ. ಆಮೇಲೆ ಅದಕ್ಕೆ ಕ್ವಶನ್ಸ್ ಅನ್ನ ಕೇಳಬೇಕಾಗಿತ್ತ. ಆದ್ರೆ ಗೂಗಲ್ ಇವಾಗ ನಾವು ರಿಸರ್ಚ್ ಮಾಡೋ ಮೆಥಡ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಟ್ಟೈತಿ. ನೋಟ್ಬುಕ್ ಎಲ್ ಎಂ ಇವಾಗ ಜೆಮಿನೈ 3.5 ಮತ್ತು ಆಂಟಿ ಗ್ರಾವಿಟಿ ಅನ್ನೋ ಹೊಸ ಸಿಸ್ಟಮ್ ಅನ್ನ ಯೂಸ್ ಮಾಡಿಕೊಂಡ ಒಂದು ಅಟಾನಿಮಸ್ AI ಏಜೆಂಟ್ ಆಗಿ ಅಪ್ಗ್ರೇಡ್ ಆಗೈತಿ. ಡೀಪ್ ವೆಬ್ ರಿಸರ್ಚ್ ಒಳಗಡೆ ಇದನ್ನ ಹಳೆ ಮಾಡೆಲ್ಗೆ ಕಂಪೇರ್ ಮಾಡಿದ್ರೆ 78.2% ವಿನ್ ರೇಟ್ ಅನ್ನ ಹೊಂದೈತಿ. ಸೊ ಈ ವಿಡಿಯೋ ಒಳಗಡೆ ಹೊಸ ನೋಟ್ಬುಕ್ ಎಲ್ ಎಂ ಅನ್ನ ಯೂಸ್ ಮಾಡಿಕೊಂಡ ನಿಮ್ಮ ರಿಸರ್ಚ್ ಟೈಮ್ ಅನ್ನ ಅರ್ಧಕ್ಕಿಂತ ಜಾಸ್ತಿ ಯಾವ ತರ ಸೇವ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಮತ್ತೆ ಗೂಗಲ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಒಳಗಿರೋ ಮತ್ತಷ್ಟು ಪವರ್ಫುಲ್ ಫೀಚರ್ಸ್ ಅನ್ನ ಈ ವಿಡಿಯೋ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ ನೀವು ಇನ್ಮೇಲೆ ನೋಟ್ಬುಕ್ ಎಲ್ ಎಂ ಒಳಗಡೆ ಕ್ರಿಯೇಟ್ ಮಾಡುವಂತ ಪ್ರತಿಯೊಂದು ನೋಟ್ಬುಕ್ ಒಳಗಡೆ ಒಂದು ಸೆಕ್ಯೂರ್ ಕ್ಲೌಡ್ ಕಂಪ್ಯೂಟರ್ ಇರ್ತೈತಿ. ಇದ್ರ ಅರ್ಥ ಏನು ಅಂತಂದ್ರೆ AI ಬ್ಯಾಕ್ ಗ್ರೌಂಡ್ ಒಳಗಡೆ ನಿಮ್ಗೋಸ್ಕರ ಕೋಡ್ ಬರೆದ ಅದನ್ನ ರನ್ ಮಾಡ್ತೈತಿ. ಮತ್ತೆ ಇದನ್ನ ಯೂಸ್ ಮಾಡೋದಕ್ಕೋಸ್ಕರ ನಿಮ್ಗ ಕೋಡಿಂಗ್ ಸ್ಕಿಲ್ ಬೇಕಾಗಿಲ್ಲ. ಯಾಕಂತಂದ್ರೆ ಗೂಗಲ್ ಆಲ್ರೆಡಿ ಈ ಸಿಸ್ಟಮ್ ಒಳಗಡೆ 100+ ಕ್ಯೂರೇಟೆಡ್ ಸಾಫ್ಟ್ವೇರ್ ಸ್ಕಿಲ್ಸ್ ಅನ್ನ ಇನ್ಕ್ಲೂಡ್ ಮಾಡೈತಿ. ಸೊ ನಿಮ್ಮ ಹತ್ರ ಏನಾದ್ರೂ ಮೆಸ್ಸಿ ಡೇಟಾ ಇತ್ತು ಅಂತಂದ್ರೆ ಇವಾಗ ನೋಟ್ಬುಕ್ ಅದರ ಅನಾಲಿಸಿಸ್ ಅನ್ನ ಮಾಡ್ತೈತಿ, ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೈತಿ, ಕಸ್ಟಮ್ ಚಾರ್ಟ್ಸ್ ಅನ್ನ ಬಿಲ್ಡ್ ಮಾಡ್ತೈತಿ, ಮತ್ತೆ ನಿಮ್ಗೆ ವಿಜುವಲೈಸೇಷನ್ ಅನ್ನ ಕೂಡ ಕ್ರಿಯೇಟ್ ಮಾಡಿ ಕೊಡ್ತೈತಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದು ನಿಮ್ಗೊಂದು ಹೈಟೆಕ್ ಪರ್ಸನಲ್ ಡೇಟಾ ಅನಾಲಿಸ್ಟ್ ತರ ವರ್ಕ್ ಮಾಡ್ತೈತಿ. ಎರಡನೇ ಫೀಚರ್ ಬಂದ ಗೇಮ್ ಚೇಂಜರ್ ಐತಿ. ಯಾಕಂತಂದ್ರೆ ಇನ್ಮೇಲೆ ನೀವು ನೋಟ್ಬುಕ್ ಎಲ್ ಎಂ ಒಳಗಡೆ ರಿಸರ್ಚ್ ಮಾಡಬೇಕು ಅಂತಂದ್ರೆ ಫೈಲ್ಸ್ ಗಳನ್ನ ಅಪ್ಲೋಡ್ ಮಾಡಲೇಬೇಕು ಅಂತೇಳಿ ಇಲ್ಲ. ನಿಮ್ಮ ಹತ್ರ ಏನಾದ್ರೂ ಒಂದು ಐಡಿಯಾ ಇತ್ತು ಅಂತಂದ್ರೆ ಅಥವಾ ಒಂದು ಲೂಸ್ ಕ್ವಶನ್ ಇತ್ತು ಅಂತಂದ್ರೆ ಅದನ್ನ ಟೈಪ್ ಮಾಡಿದ್ರೆ ಸಾಕು. ನೋಟ್ಬುಕ್ ಎಲ್ ಎಂ ಗೂಗಲ್ ಸರ್ಚ್ ಅನ್ನ ಯೂಸ್ ಮಾಡ್ಕೊಂಡ ಇಂಟರ್ನೆಟ್ ಒಳಗಡೆ ಹೋಗಿ ನಿಮಗೋಸ್ಕರ ಬೆಸ್ಟ್ ಸೋರ್ಸಸ್ ಅನ್ನ ಫೈಂಡ್ ಔಟ್ ಮಾಡಿ ಒಂದು ರಿಸರ್ಚ್ ರಿಪಾಸಿಟರಿ ಅನ್ನ ಕ್ರಿಯೇಟ್ ಮಾಡ್ತೈತಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದ್ರೆ ಮಲ್ಟಿಲಿಂಗ್ವಲ್ ಸೋರ್ಸ್ ಡಿಸ್ಕವರಿ ಅನ್ನೋ ಫೀಚರ್. ಇದನ್ನ ಯೂಸ್ ಮಾಡ್ಕೊಂಡ ನೀವು ಬೇರೆ ಭಾಷೆ ಒಳಗಿರುವಂತ ಪ್ರೈಮರಿ ಸೋರ್ಸಸ್ ಅನ್ನ ಹುಡುಕಬಹುದು. ಇದರಿಂದ ನೀವು ಲೋಕಲ್ ಬಬಲ್ ಇಂದ ಹೊರಗಡೆ ಬಂದ ಯಾವುದೇ ಟಾಪಿಕ್ ದ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಅನ್ನ ಅರ್ಥ ಮಾಡ್ಕೊಳ್ಬಹುದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇದು ಅದರ್ ಕಂಟ್ರೀಸ್ ಮತ್ತು ಅದರ್ ಲ್ಯಾಂಗ್ವೇಜಸ್ ಅಲ್ಲಿರೋ ಸೋರ್ಸಸ್ ಅನ್ನ ತಗೊಂಡ್ ಬಂದ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ನಿಮ್ಮ ಸೋರ್ಸ್ ರೆಪಾಸಿಟರಿ ಒಳಗಡೆ ಆಡ್ ಮಾಡ್ತೈತಿ. ಅದಷ್ಟೇ ಅಲ್ಲದೆ ರೀಸೆಂಟ್ ಆಗಿ ಡಿಸ್ಕವರ್ ಮಾಡಿರೋ ಆಥರ್ಸ್ ಮತ್ತು ಅವ್ರ ರಿಲೇಟೆಡ್ ವರ್ಕ್ ಅನ್ನ ಕೂಡ ನೀವು ಫೈಂಡ್ ಔಟ್ ಮಾಡಬಹುದು. ಬಟ್ ಇವಾಗ ನೀವು ಅನ್ಕೊಳ್ತಾ ಇರ್ಬೋದ ಇದು ಇಂಟರ್ನೆಟ್ ಇಂದ ಡೇಟಾ ತಗೊಂಡ್ ಬರ್ತೈತಿ ಅಂತಂದ್ರೆ ಹ್ಯಾಲುಸಿನೇಟ್ ಮಾಡ್ತೈತಿ. ಬಟ್ ಆಸ್ ಪರ್ ಗೂಗಲ್ ನೋಟ್ಬುಕ್ ಎಲ್ಲ ನಿಯರ್ ಟು 0 ಹ್ಯಾಲುಸಿನೇಟ್ ಮಾಡ್ತೈತಿ. ಬಟ್ ಇವಾಗ ಏನ ರೈಟ್? ಸೊ ಇದನ್ನ ಗೂಗಲ್ ಆಲ್ರೆಡಿ ಐಡೆಂಟಿಫೈ ಮಾಡೈತಿ. ಸೊ ಬೇಸಿಕಲಿ ಏನಾಗ್ತೈತಿ ಅಂತಂದ್ರೆ ಇದು ಇಂಟರ್ನೆಟ್ ಒಳಗಡೆ ಹೋಗಿ ಸೋರ್ಸಸ್ ಅನ್ನ ತಗೊಂಡ್ ಬಂದ್ರು ಕೂಡ ಫೈನಲ್ ಡಿಸಿಷನ್ ನಿಮ್ಮ ಹತ್ರ ಇರ್ತೈತಿ. ಫಾರ್ ಎಕ್ಸಾಂಪಲ್ ನೀವೊಂದು ಯಾವುದೋ ಟಾಪಿಕ್ ಅನ್ನ ಸರ್ಚ್ ಮಾಡಿದ್ರಿ, ಪರ್ಸನಲ್ ಫೈನಾನ್ಸ್ ಫಾರ್ ಬಿಗಿನರ್ಸ್ ಅಂತ ಅನ್ಕೊಡ್ರಿ. ಈಗ ನಿಮ್ಗೆ 10 ಸೋರ್ಸಸ್ ಅನ್ನ ತಗೊಂಡ್ ಬಂದ್ರೆ ನಿಮ್ಮ ಹತ್ರ ಆಪ್ಷನ್ ಇರ್ತೈತಿ, ನೀವು 10 ಐಟಮ್ಸ್ ಗಳನ್ನ ನಿಮ್ಮ ಸೋರ್ಸ್ ರೆಪಾಸಿಟರಿ ಒಳಗಡೆ ಆಡ್ ಮಾಡಬೇಕು ಬ್ಯಾಡ್ವೋ ಅಂತೇಳಿ. ಸೊ ಇದರಿಂದ ನಿಮ್ಮ ಕ್ವಾಲಿಟಿ ಆಲ್ವೇಸ್ ಬೆಸ್ಟ್ ಇರ್ತೈತಿ. ಸೊ ಹ್ಯಾಲುಸಿನೇಷನ್ ಕೂಡ ಕಡಿಮೆ ಆಗ್ತೈತಿ ಮತ್ತೆ ನಿಮ್ಮ ಇನ್ಫಾರ್ಮೇಶನ್ ಜೆನ್ಯೂನ್ ಆಗೇ ಇರ್ತೈತಿ. ಸೊ ಇವಾಗ ನಿಮ್ಗೋಸ್ಕರ ಡೇಟಾ ಅನ್ನ ತಗೊಂಡ್ ಬರ್ತೈತಿ ಮತ್ತೆ ಅನಾಲಿಸಿಸ್ ಅನ್ನ ಕೂಡ ಮಾಡ್ತೈತಿ. ಹಾಗಾದ್ರೆ ಔಟ್ಪುಟ್ ಒಳಗಡೆ ಏನೆಲ್ಲ ಸಿಗ್ತೈತಿ? ಸೊ ನೀವ್ ಇನ್ಮೇಲೆ ದೊಡ್ಡ ಟೆಕ್ಸ್ಟ್ ಬ್ಲಾಕ್ಸ್ ಗಳನ್ನ ಕಾಪಿ ಪೇಸ್ಟ್ ಮಾಡೋದನ್ನ ಮರ್ತ್ ಬಿಡ್ರಿ. ಯಾಕಂತಂದ್ರೆ ಇನ್ಮೇಲೆ ನೋಟ್ಬುಕ್ ಎಲ್ ಎಂ ನಿಮ್ಗ 11 ಡಿಫರೆಂಟ್ ಫಾರ್ಮ್ಯಾಟ್ ಒಳಗಡೆ ಔಟ್ಪುಟ್ಸ್ ಅನ್ನ ಕೊಡ್ತೈತಿ. ಇದು ಇವಾಗ ನಿಮ್ಗ ವರ್ಡ್ ಡಾಕ್ಯುಮೆಂಟ್, ಎಕ್ಸೆಲ್ ಸ್ಪ್ರೆಡ್ ಶೀಟ್, JSON ಫೈಲ್ಸ್, PPT ಪ್ರೆಸೆಂಟೇಷನ್ಸ್, ಗೂಗಲ್ ನ್ಯಾನೋ ಬನಾನ ಯೂಸ್ ಮಾಡ್ಕೊಂಡ ಇಮೇಜಸ್, ಇದೇ ತರ ಡಿಫ್ರೆಂಟ್ ಆಗಿ 11 ಫಾರ್ಮ್ಯಾಟ್ ಒಳಗಡೆ ಔಟ್ಪುಟ್ಸ್ ಅನ್ನ ಕೊಡ್ತೈತಿ. ಮತ್ತೆ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಈ ಎಲ್ಲ ಔಟ್ಪುಟ್ಸ್ ಲಾಕ್ ಇಲ್ಲ. ಅಂದ್ರೆ ನೀವು ನೋಟ್ಬುಕ್ ಎಲ್ ಎಂ ಸ್ಟುಡಿಯೋ ಒಳಗಡೆ ಈ ಯಾವುದೇ ಫೈಲ್ ಅನ್ನ ಡೌನ್ಲೋಡ್ ಮಾಡೋದಕ್ಕಿಂತ ಮುಂಚೆ ಅವುಗಳನ್ನ ಎಡಿಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅನ್ಕೊಡ್ರಿ ನಿಮ್ಗೆ ಔಟ್ಪುಟ್ ಒಳಗಡೆ ಒಂದು PDF ಅಥವಾ ಚಾರ್ಟ್ ಅನ್ನ ಕೊಟ್ಟೈತಿ ಅಂತ ಹೇಳಿ, ಅದನ್ನ ಡೌನ್ಲೋಡ್ ಮಾಡೋದಕ್ಕಿಂತ ಮುಂಚೆ ನೀವು ಸ್ಟುಡಿಯೋ ಒಳಗಡೆ ಹೋಗಿ ಅದನ್ನ ಎಡಿಟ್ ಮಾಡಬಹುದು. ನಿಮಗೆ ಯಾವ ತರ ಬೇಕೋ ಆ ತರ ಅದನ್ನ ಪರ್ಸನಲೈಸ್ ಮಾಡ್ಕೊಂಡು ಆಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇವಾಗ ಅರ್ಥ ಮಾಡ್ಕೊಳ್ಳೋಣ ಇದೆಲ್ಲ ಅಪ್ಗ್ರೇಡ್ಸ್ ಏನೋ ಬಂದೈತಿ, ಬಟ್ ಇದು ರಿಯಲ್ ಲೈಫ್ ಒಳಗಡೆ ಯಾವ ತರ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಗೂಗಲ್ ಅವರ ಅಫಿಷಿಯಲ್ ಅನೌನ್ಸ್ಮೆಂಟ್ ಒಳಗಡೆ ಒಂದೆರಡು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದಾರ. ಇದ್ರೊಳಗ ಮೊದಲನೇದಾಗಿ ನೀವೇನಾದ್ರೂ ರಿಸರ್ಚರ್ ಆಗಿದ್ರಿ ಅಂತಂದ್ರೆ ಇದನ್ನ ಯಾವ ತರ ಯೂಸ್ ಮಾಡ್ಕೊಳ್ಬಹುದು ಅಂತೇಳಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸಪೋಸ್ ನೀವೊಬ್ಬ ರಿಸರ್ಚರ್ ಆಗಿ ಬೇರೆ ಬೇರೆ ದೇಶದಿಂದ ಡಿಫ್ರೆಂಟ್ ಫಾರ್ಮ್ಯಾಟ್ ಒಳಗಡೆ ಫೈಲ್ಸ್ ಅನ್ನ ರಿಸೀವ್ ಮಾಡ್ತಿದ್ರಿ ಅಂತಂದ್ರೆ ಇದೆಲ್ಲಾನು ನೀವು ಇವಾಗ ನೋಟ್ಬುಕ್ ಎಲ್ಲ ನಮ್ಗೆ ಕೊಟ್ರಿ ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ಬ್ಯಾಕ್ ಗ್ರೌಂಡ್ ಒಳಗಡೆ
ಕೋಡ್ ಅನ್ನ ಬರ್ದ ಅದರ ಅನಾಲಿಸಿಸ್ ಅನ್ನ ಮಾಡಿ ನಿಮ್ಗೆ ಚಾರ್ಟ್ ಅನ್ನ ಮಾಡಿ ಕೊಡ್ತೈತಿ. ನಿಮ್ಗೆ ಬೇಕಾದಂಗ ಡೇಟಾ ಅನ್ನ ಶೇಪ್ ಮಾಡಿ ಕೊಡ್ತೈತಿ. ಎರಡನೇದಾಗಿ ನೀವು ಒಬ್ಬ ಸ್ಮಾಲ್ ಬಿಸ್ನೆಸ್ ಓನರ್ ಆಗಿ ಒಂದು ಜಿಮ್ ಅನ್ನ ನಡೆಸ್ತೀರಿ ಅಂತ ಅನ್ಕೊಳ್ರಿ. ನೀವು ನಿಮ್ಮ ಸೇಲ್ಸ್ ಡೇಟಾ ಮತ್ತು ನಿಮ್ಮ ಆಡ್ ಕ್ಯಾಂಪೇನ್ ಡೇಟಾನ ಇದಕ್ಕೆ ಫೀಡ್ ಮಾಡಿದ್ರಿ ಅಂತಂದ್ರೆ ಇದು ನಿಮಗೆ ಕ್ಯಾಂಪೇನ್ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಅನ್ನ ಅನಾಲಿಸಿಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಮತ್ತೆ ನೀವೇನಾದ್ರೂ ಹೊಸ ಸಿಟಿಗೆ ಎಕ್ಸ್ಪಾನ್ಷನ್ ಮಾಡಬೇಕು ಅಂತ ಇದ್ರಿ ಅಂತಂದ್ರೆ ಈ ಡೇಟಾನ ಯೂಸ್ ಮಾಡ್ಕೊಂಡೆ ನೀವು ಇನ್ಫಾರ್ಮ್ಡ್ ಡಿಸಿಷನ್ ಅನ್ನ ತಗೋಬಹುದು. ಮೂರನೇದಾಗಿ ನೀವು ಒಬ್ಬ ಟೆಕ್ನಿಕಲ್ ಮ್ಯಾನೇಜರ್ ಆಗಿದ್ದೀರಿ ಅಂತ ಅನ್ಕೊಳ್ರಿ. ನಿಮ್ಮ ಕಸ್ಟಮರ್ ಇಂಟಿಗ್ರೇಷನ್ ಕಾಂಪ್ಲಿಕೇಟೆಡ್ ಡಾಕ್ಯುಮೆಂಟ್ ಅನ್ನ ಇದಕ್ಕೆ ಕೊಟ್ರಿ ಅಂತಂದ್ರೆ ಇದು ನಿಮ್ಮ ಟೀಮ್ಗೋಸ್ಕರ ಒಂದು ರೋಡ್ ಮ್ಯಾಪ್ ಅನ್ನ ರೆಡಿ ಮಾಡ್ತೈತಿ ಮತ್ತು ಸ್ಲೈಡ್ ಡೆಕ್ ಅನ್ನ ಕೂಡ ನಿಮ್ಗೆ ರೆಡಿ ಮಾಡಿಕೊಡ್ತೈತಿ. ಬಟ್ ಇಲ್ಲಿ ಒಂದು ಕ್ಯಾಚ್ ಐತಿ. ಕರೆಂಟ್ಲಿ ಈ ಅಪ್ಡೇಟ್ ಅನ್ನ ಗೂಗಲ್ AI ಅಲ್ಟ್ರಾ ಪ್ಲಾನ್ ಒಳಗಿರೋರಿಗೆ ಮಾತ್ರ ರಿಲೀಸ್ ಮಾಡಿದಾರ. ಬಟ್ ಮುಂದಿನ ಬರೋ ದಿನದೊಳಗಡೆ ಪ್ರೋ ಯೂಸರ್ ಮತ್ತು ಫ್ರೀ ಯೂಸರ್ಸ್ಗೂ ಕೂಡ ಇದನ್ನ ರೋಲ್ ಔಟ್ ಮಾಡ್ತಾರೆ. ಸೊ ಇವಾಗ ನೋಟ್ಬುಕ್ ಎಲ್ಲ ಬರೀ ನೋಟ್ ಸೇವ್ ಮಾಡೋ ಒಂದು ಜಾಗ ಆಗಿಲ್ಲ, ಇದು ಒಂದು ಕಂಪ್ಲೀಟ್ ಪ್ರೊಡಕ್ಷನ್ ಸಿಸ್ಟಮ್ ಆಗಿ ಕನ್ವರ್ಟ್ ಆಗೈತಿ. ಸೊ ನಿಮಗೆ ಇವಾಗ ಈ ಹೊಸ ನೋಟ್ಬುಕ್ ಎಲ್ಲ ಆಕ್ಸೆಸ್ ಸಿಕ್ಕ ನಂತರ ನೀವು ಇದನ್ನ ಯಾವ ಕೆಲಸಕ್ಕೋಸ್ಕರ ಯೂಸ್ ಮಾಡ್ತೀರಿ ಮತ್ತೆ ಈ ಹೊಸ 11 ಡಿಫರೆಂಟ್ ಫಾರ್ಮ್ಯಾಟ್ ಒಳಗಡೆ ಯಾವುದಕ್ಕೋಸ್ಕರ ನೀವು ಇದನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ತೀರಿ ಅಂತೇಳಿ ಕಮೆಂಟ್ ಮಾಡ್ರಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತಾನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ಬೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನಲ್ ಒಳಗಡೆ ನಿಮ್ಗೆ ನಾವು ಇದೇ ತರ AI ಅಪ್ಡೇಟ್ಸ್, AI ಟೂಲ್ಸ್, ಟ್ಯುಟೋರಿಯಲ್ಸ್ ಅನ್ನ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಬೇಸಿಸ್ ಅಪ್ಲೋಡ್ ಮಾಡ್ತಾ ಇರ್ತವ. ಅಂಡ್ ಅನದರ್ ಥಿಂಗ್, ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವೆ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನ ಜಾಯಿನ್ ಆಗ್ರಿ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಇಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಪ್ರಾಂಪ್ಟ್ಸ್ ಅಂಡ್ ಮೆನಿ ಮೋರ್. ಸೊ ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟಾಪಿಕ್, AI ಅಪ್ಡೇಟ್, ಆಮೇಲೆ AI ಟ್ಯುಟೋರಿಯಲ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.